ಗಾಂಧಿನಗರದಲ್ಲಿ ಇದೀನಿ. ನನ್ನ ಜೊತೆ ಇಲ್ಲಿ ಉಪ್ಪಾರಪೇಟೆ ಪೊಲೀಸ್ ಏನು ಟ್ರಾಫಿಕ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ನಾಗರಾಜ್ ಅವರು ನನ್ನ ಜೊತೆಗಿದ್ದಾರೆ. ಒಂದು ಒಳ್ಳೆ ಮಾಹಿತಿ ಮತ್ತೆ ಜನರಿಗೆ ಅನುಕೂಲ ಆಗುವಂತಹ ಒಂದು ಸ್ಕೀಮ್ ಯೋಜನೆ ಈಗ ಚಾಲ್ತಿಯಲ್ಲಿ ಇರೋದ್ರಿಂದ ನಾನು ನಿಮ್ಗೆ ಹೇಳ್ಬೇಕು ಅಂತ ಹೇಳಿ ಈಗ ಅವ್ರ ಸಮ್ಮುಖದಲ್ಲೇ ಒಂದು ಲೈವ್ ನ ಮಾಡ್ತಾ ಇದ್ದೀನಿ. ಈಗ ಏನು ಮೋಟಾರ್ ಕಾಯ್ದೆ ವಾಹನಗಳ ಮೋಟಾರ್ ಕಾಯ್ದೆ ಅನುಸಾರ ನಿಯಮಗಳನ್ನ ಉಲ್ಲಂಘನೆ ಮಾಡಿದವ್ರಿಗೆ ಈಗ ಬೆಂಗಳೂರು ಸಿಟಿನಲ್ಲಿ ಟ್ರಾಫಿಕ್ ರೂಲ್ಸ್ ಗಳನ್ನ ಯಾರೆಲ್ಲ ಉಲ್ಲಂಘನೆ ಮಾಡಿದಿರಿ ನಿಮ್ಮ ವಾಹನಗಳಿಗೆ ಸಂಬಂಧಪಟ್ಟಂಗೆ ಈಗ ಹಲವಾರು ಕೇಸ್ಗಳು ಇರ್ತವೆ. ಈಗಂತೂ ಬಹಳಷ್ಟು ಜನರು ಏನು 100-200 ಕೇಸ್ಗಳು ಇರುವಂತ ಗಾಡಿಗಳು ನಾವು ನೋಡಿದೀವಿ. 25ರಿಂದ 1 ಲಕ್ಷ ತನಕನೂ ಕೂಡ ಅವರು ಏನು ಅದನ್ನ ಕಟ್ಟದೆ ಉಳಿಸ್ಕೊಂಡಿರುವಂತ ಪ್ರಕರಣಗಳನ್ನು ನಾವು ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದೀವಿ. ಆದ್ರೆ ಪದೇ ಪೊಲೀಸ್ ಇಲಾಖೆಯವರು ಏನು ಜನರು ಅದನ್ನ ಶುಲ್ಕವನ್ನ ಕಟ್ಟಲಿ, ಒಂದ್ ರೀತಿಯಲ್ಲಿ ಕಾನೂನನ್ನ ಪಾಲನೆ ಮಾಡ್ಲಿ ಅಂತ ಹೇಳಿ ಅವರು ಅವಾಗ ಕೆಲವೊಂದಷ್ಟು ಸ್ಕೀಮ್ಗಳನ್ನ ಜನರಿಗೆ ಅನುಕೂಲ ಆಗುವಂತ ಸ್ಕೀಮ್ಗಳನ್ನು ತರ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಈ ತಿಂಗಳು ಆಗಸ್ಟ್ 25ನೇ ತಾರೀಕಿಂದ ಒಂದು ಹೊಸ ಸ್ಕೀಮ್ ಅನ್ನ ಈ ರೀತಿಯಾಗಿ ಹಲವಾರು ಸಾರಿ ಬಂದಿದೆ ಸ್ಕೀಮ್ಗಳು. ಅಂದ್ರೆ ಯಾರೆಲ್ಲ ಶುಲ್ಕಗಳಿಂದ ಉಳಿಸ್ಕೊಂಡಿದ್ದಾರೆ ಕಟ್ಟದಲ್ಲೇ, ಅಂದ್ರೆ ಮೋಟಾರ್ ವಾಹನ ಕಾಯ್ದೆ ಅಡಿಯಲ್ಲಿ ನಿಯಮಗಳನ್ನ ಉಲ್ಲಂಘಿಸಿ ಆಗಿರ್ತಕ್ಕಂತ ಪ್ರಕರಣಗಳಲ್ಲಿ ಶುಲ್ಕವನ್ನ ಕಟ್ಟದಲ್ಲೇ ಉಳಿಸ್ಕೊಂಡಿರುವಂತವರು ಈಗ ಈ ಸಂದರ್ಭದಲ್ಲಿ ಈ ಒಂದು ಅದಾಲತ್ ಏನ್ ನಡೀತಾ ಇದೆ 25ರಿಂದ ಗಾಂಧಿನಗರದಲ್ಲಿ ಇದೀನಿ. ನನ್ನ ಜೊತೆ ಇಲ್ಲಿ ಉಪ್ಪಾರಪೇಟೆ ಪೊಲೀಸ್ ಏನು ಟ್ರಾಫಿಕ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ನಾಗರಾಜ್ ಅವರು ನನ್ನ ಜೊತೆಗಿದ್ದಾರೆ. ಒಂದು ಒಳ್ಳೆ ಮಾಹಿತಿ ಮತ್ತೆ ಜನರಿಗೆ ಅನುಕೂಲ ಆಗುವಂತಹ ಒಂದು ಸ್ಕೀಮ್ ಯೋಜನೆ ಈಗ ಚಾಲ್ತಿಯಲ್ಲಿ ಇರೋದ್ರಿಂದ ನಾನು ನಿಮ್ಗೆ ಹೇಳ್ಬೇಕು ಅಂತ ಹೇಳಿ ಈಗ ಅವ್ರ ಸಮ್ಮುಖದಲ್ಲೇ ಒಂದು ಲೈವ್ ನ ಮಾಡ್ತಾ ಇದ್ದೀನಿ. ಈಗ ಏನು ಮೋಟಾರ್ ಕಾಯ್ದೆ ವಾಹನಗಳ ಮೋಟಾರ್ ಕಾಯ್ದೆ ಅನುಸಾರ ನಿಯಮಗಳನ್ನ ಉಲ್ಲಂಘನೆ ಮಾಡಿದವ್ರಿಗೆ ಈಗ ಬೆಂಗಳೂರು ಸಿಟಿನಲ್ಲಿ ಟ್ರಾಫಿಕ್ ರೂಲ್ಸ್ ಗಳನ್ನ ಯಾರೆಲ್ಲ ಉಲ್ಲಂಘನೆ ಮಾಡಿದಿರಿ ನಿಮ್ಮ ವಾಹನಗಳಿಗೆ ಸಂಬಂಧಪಟ್ಟಂಗೆ ಈಗ ಹಲವಾರು ಕೇಸ್ಗಳು ಇರ್ತವೆ. ಈಗಂತೂ ಬಹಳಷ್ಟು ಜನರು ಏನು 100-200 ಕೇಸ್ಗಳು ಇರುವಂತ ಗಾಡಿಗಳು ನಾವು ನೋಡಿದೀವಿ. 25ರಿಂದ 1 ಲಕ್ಷ ತನಕನೂ ಕೂಡ ಅವರು ಏನು ಅದನ್ನ ಕಟ್ಟದೆ ಉಳಿಸ್ಕೊಂಡಿರುವಂತ ಪ್ರಕರಣಗಳನ್ನು ನಾವು ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದೀವಿ. ಆದ್ರೆ ಪದೇ ಪೊಲೀಸ್ ಇಲಾಖೆಯವರು ಏನು ಜನರು ಅದನ್ನ ಶುಲ್ಕವನ್ನ ಕಟ್ಟಲಿ, ಒಂದ್ ರೀತಿಯಲ್ಲಿ ಕಾನೂನನ್ನ ಪಾಲನೆ ಮಾಡ್ಲಿ ಅಂತ ಹೇಳಿ ಅವರು ಅವಾಗ ಕೆಲವೊಂದಷ್ಟು ಸ್ಕೀಮ್ಗಳನ್ನ ಜನರಿಗೆ ಅನುಕೂಲ ಆಗುವಂತ ಸ್ಕೀಮ್ಗಳನ್ನು ತರ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಈ ತಿಂಗಳು ಆಗಸ್ಟ್ 25ನೇ ತಾರೀಕಿಂದ ಒಂದು ಹೊಸ ಸ್ಕೀಮ್ ಅನ್ನ ಈ ರೀತಿಯಾಗಿ ಹಲವಾರು ಸಾರಿ ಬಂದಿದೆ ಸ್ಕೀಮ್ಗಳು. ಅಂದ್ರೆ ಯಾರೆಲ್ಲ ಶುಲ್ಕಗಳಿಂದ ಉಳಿಸ್ಕೊಂಡಿದ್ದಾರೆ ಕಟ್ಟದಲ್ಲೇ, ಅಂದ್ರೆ ಮೋಟಾರ್ ವಾಹನ ಕಾಯ್ದೆ ಅಡಿಯಲ್ಲಿ ನಿಯಮಗಳನ್ನ ಉಲ್ಲಂಘಿಸಿ ಆಗಿರ್ತಕ್ಕಂತ ಪ್ರಕರಣಗಳಲ್ಲಿ ಶುಲ್ಕವನ್ನ ಕಟ್ಟದಲ್ಲೇ ಉಳಿಸ್ಕೊಂಡಿರುವಂತವರು ಈಗ ಈ ಸಂದರ್ಭದಲ್ಲಿ ಈ ಒಂದು ಅದಾಲತ್ ಏನ್ ನಡೀತಾ ಇದೆ 25ರಿಂದ ಗಾಂಧಿನಗರದಲ್ಲಿ ಇದೀನಿ. ನನ್ನ ಜೊತೆ ಇಲ್ಲಿ ಉಪ್ಪಾರಪೇಟೆ ಪೊಲೀಸ್ ಏನು ಟ್ರಾಫಿಕ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ನಾಗರಾಜ್ ಅವರು ನನ್ನ ಜೊತೆಗಿದ್ದಾರೆ. ಒಂದು ಒಳ್ಳೆ ಮಾಹಿತಿ ಮತ್ತೆ ಜನರಿಗೆ ಅನುಕೂಲ ಆಗುವಂತಹ ಒಂದು ಸ್ಕೀಮ್ ಯೋಜನೆ ಈಗ ಚಾಲ್ತಿಯಲ್ಲಿ ಇರೋದ್ರಿಂದ ನಾನು ನಿಮ್ಗೆ ಹೇಳ್ಬೇಕು ಅಂತ ಹೇಳಿ ಈಗ ಅವ್ರ ಸಮ್ಮುಖದಲ್ಲೇ ಒಂದು ಲೈವ್ ನ ಮಾಡ್ತಾ ಇದ್ದೀನಿ. ಈಗ ಏನು ಮೋಟಾರ್ ಕಾಯ್ದೆ ವಾಹನಗಳ ಮೋಟಾರ್ ಕಾಯ್ದೆ ಅನುಸಾರ ನಿಯಮಗಳನ್ನ ಉಲ್ಲಂಘನೆ ಮಾಡಿದವ್ರಿಗೆ ಈಗ ಬೆಂಗಳೂರು ಸಿಟಿನಲ್ಲಿ ಟ್ರಾಫಿಕ್ ರೂಲ್ಸ್ ಗಳನ್ನ ಯಾರೆಲ್ಲ ಉಲ್ಲಂಘನೆ ಮಾಡಿದಿರಿ ನಿಮ್ಮ ವಾಹನಗಳಿಗೆ ಸಂಬಂಧಪಟ್ಟಂಗೆ ಈಗ ಹಲವಾರು ಕೇಸ್ಗಳು ಇರ್ತವೆ. ಈಗಂತೂ ಬಹಳಷ್ಟು ಜನರು ಏನು 100-200 ಕೇಸ್ಗಳು ಇರುವಂತ ಗಾಡಿಗಳು ನಾವು ನೋಡಿದೀವಿ. 25ರಿಂದ 1 ಲಕ್ಷ ತನಕನೂ ಕೂಡ ಅವರು ಏನು ಅದನ್ನ ಕಟ್ಟದೆ ಉಳಿಸ್ಕೊಂಡಿರುವಂತ ಪ್ರಕರಣಗಳನ್ನು ನಾವು ಮಾಧ್ಯಮಗಳ ಮುಖಾಂತರ ನೋಡ್ತಾ ಇದೀವಿ. ಆದ್ರೆ ಪದೇ ಪೊಲೀಸ್ ಇಲಾಖೆಯವರು ಏನು ಜನರು ಅದನ್ನ ಶುಲ್ಕವನ್ನ ಕಟ್ಟಲಿ, ಒಂದ್ ರೀತಿಯಲ್ಲಿ ಕಾನೂನನ್ನ ಪಾಲನೆ ಮಾಡ್ಲಿ ಅಂತ ಹೇಳಿ ಅವರು ಅವಾಗ ಕೆಲವೊಂದಷ್ಟು ಸ್ಕೀಮ್ಗಳನ್ನ ಜನರಿಗೆ ಅನುಕೂಲ ಆಗುವಂತ ಸ್ಕೀಮ್ಗಳನ್ನು ತರ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ಈ ತಿಂಗಳು ಆಗಸ್ಟ್ 25ನೇ ತಾರೀಕಿಂದ ಒಂದು ಹೊಸ ಸ್ಕೀಮ್ ಅನ್ನ ಈ ರೀತಿಯಾಗಿ ಹಲವಾರು ಸಾರಿ ಬಂದಿದೆ ಸ್ಕೀಮ್ಗಳು. ಅಂದ್ರೆ ಯಾರೆಲ್ಲ ಶುಲ್ಕಗಳಿಂದ ಉಳಿಸ್ಕೊಂಡಿದ್ದಾರೆ ಕಟ್ಟದಲ್ಲೇ, ಅಂದ್ರೆ ಮೋಟಾರ್ ವಾಹನ ಕಾಯ್ದೆ ಅಡಿಯಲ್ಲಿ ನಿಯಮಗಳನ್ನ ಉಲ್ಲಂಘಿಸಿ ಆಗಿರ್ತಕ್ಕಂತ ಪ್ರಕರಣಗಳಲ್ಲಿ ಶುಲ್ಕವನ್ನ ಕಟ್ಟದಲ್ಲೇ ಉಳಿಸ್ಕೊಂಡಿರುವಂತವರು ಈಗ ಈ ಸಂದರ್ಭದಲ್ಲಿ ಈ ಒಂದು ಅದಾಲತ್ ಏನ್ ನಡೀತಾ ಇದೆ 25ರಿಂದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.